ಬೆಳಗ್ಗೆ ಆಲ್ಮೋಸ್ಟ್ 10 ಗಂಟೆ ಆಗಿದೆ. ಪಾಪುಗೆ ವ್ಯಾಕ್ಸಿನೇಷನ್ ಇತ್ತು, ಹಾಗಾಗಿ ಕರ್ಕೊಂಡು ಬಂದಿದ್ವಿ. ಅವಳಿಗೆ ಹುಟ್ಟದಾಗಿಂದನೂ ನಾನು ಇಲ್ಲೇ ವ್ಯಾಕ್ಸಿನ್ ಮಾಡಿಸ್ತಾ ಇರೋದು. ಸೊ ನಾನು ಹಳೆ ಬ್ಲಾಗ್ಸ್ಗಳು ನೋಡಿದ್ರೆ ಗೊತ್ತಿರುತ್ತೆ. ಸೊ ಅಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಈಗ ಮಲಗಿದಾಳೆ, ಎದ್ಮೇಲೆ ಅವಳಿಗೆ ಗೊತ್ತಾಗುತ್ತೆ. ಸೊ ಇಷ್ಟು ದಿನ ಎಲ್ಲ ಅವಳಿಗೆ ಗೊತ್ತಿರ್ತಿರ್ಲಿಲ್ಲ, ಬಟ್ ಇವಾಗೆಲ್ಲ ಅವಳಿಗೆ ಟಾನಿಕ್ ಹಾಕ್ಬೇಕೆಲ್ಲ ಅಂದಾಗ ಗೊತ್ತಾಗ್ಬಿಡುತ್ತೆ. ಸೊ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಈ ಸಲ ನೋಡಬೇಕು. ಬಂದಿದ್ದೀವಿ ವ್ಯಾಕ್ಸಿನ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ, ಮಕ್ಕಳಿಗೆ ಯಾವ್ದು ಕೊಡಬೇಕು. ಈಗ ಕೆಲವೊಂದು ಫ್ರೀ ವ್ಯಾಕ್ಸಿನ್ ಗೌರ್ಮೆಂಟ್ ಕಡೆಯಿಂದ ಇರುತ್ತೆ, ಕೆಲವೊಂದು ಪೇಯ್ಡ್ ವ್ಯಾಕ್ಸಿನ್ಸ್ಗಳಿರುತ್ತೆ. ಸೊ ಯಾವ್ದು ಹಾಕಿಸ್ಬೇಕು, ಯಾವ್ದು ಹಾಕಿಸ್ಬಾರ್ದು ಅಂತೆಲ್ಲ ತುಂಬ ಡೌಟ್ ಇರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಮಕ್ಕಳಿಗೆ ಯಾವುದೆಲ್ಲ ವ್ಯಾಕ್ಸಿನ್ಗಳು ಸೊ ಕನ್ಫರ್ಮ್ ಆಗಿ ಹಾಕಿಸ್ಲೇಬೇಕು ಮಿಸ್ ಮಾಡ್ದಲೆ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಕೊನೆವರೆಗೂ ತಪ್ಪದೆ ನೋಡಿ. ಬಂತು ಇನ್ನೇನು ಹಾಸ್ಪಿಟಲ್. ಸೊ ವ್ಯಾಕ್ಸಿನ್ ಎಲ್ಲ ಮಾಡಿಸ್ಬಿಟ್ಟು ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾಳೆ, ಜ್ವರ ಬರುತ್ತಾ, ಏನು ಕತೆ ನೋಡಬೇಕು. ಸೊ ಬಂದ್ವಿ ಈಗ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಮನೆಗೆ ಬಂದ್ವಿ. ಪಾಪುಗೆ ವ್ಯಾಕ್ಸಿನೇಷನ್ ಇದೆ ಅಂತ ಹೇಳಿದೆ. ಬಟ್ ಅವಳದು ಹೋದ ತಕ್ಷಣ ಎಂಟ್ರಿ, ಹೈಟ್, ವೆಯ್ಟ್ ಆಗಿರ್ಬೋದು. ಆಮೇಲೆ ಫಸ್ಟ್ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ಇರುತ್ತೆ. ಸೊ ಅವಳು ಗ್ರೋತ್ ಹೇಗಿದೆ, ಏನು ಎತ್ತ, ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತೆಲ್ಲ ಒಂದ್ಸಲ ಚೆಕ್ ಮಾಡ್ತಾರೆ. ಸೊ ಎಲ್ಲ ಮಾಡಿದ್ರು. ಬಟ್ ಫೀವರ್ ಇತ್ತು ಅವಳಿಗೆ. ನೈಟಿಂದ ಸ್ವಲ್ಪ ಫೀವರ್ ಇತ್ತು. ಮಿಡ್ ನೈಟಲ್ಲಿ ಸ್ವಲ್ಪ ಅವಳಿಗೆ ಫೀವರ್ ಜಾಸ್ತಿ ಇದ್ದಿದ್ದರಿಂದ ಡ್ರಾಪ್ಸ್ ಹಾಕ್ಬಿಟ್ಟು ಮಲಗಿಸಿದೆ. ಬೆಳಗ್ಗೆ ಎದ್ದಾಗ ಸ್ವಲ್ಪ ನಾರ್ಮಲ್ ಇದ್ಲು. ಇನ್ನೇನು ಅಷ್ಟು ದೂರ ಹೋಗಿದ್ವಲ್ಲ, ಸೊ ಹೋಗೋಣ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬರೋಣ, ಒಂದೇ ಒಂದು ಇಂಜೆಕ್ಷನ್ ಇದ್ದಿದ್ದು. ಸೊ ಹಾಕಿಸ್ಕೊಂಡು ಬರೋಣ ಅಂತ ಹೋದ್ವಿ. ಬಟ್ ಡಾಕ್ಟರ್ ಫೀವರ್ ಇದ್ದಾಗ ವ್ಯಾಕ್ಸಿನ್ ಹಾಕಬಾರ್ದು,
ಸೊ ಹಾಗಾಗಿ ಬೇಡ, ಸ್ವಲ್ಪ ಫೀವರ್ ಎಲ್ಲ ಕಮ್ಮಿ ಆಗಲಿ, ನೆಕ್ಸ್ಟ್ ವೀಕಲ್ಲಿ ಹಾಕಿಸ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅಷ್ಟು ದೂರ ಹೋದ್ರೂ ವ್ಯಾಕ್ಸಿನ್ ಹಾಕಿಸ್ದಲೇ ಹಾಗೆ ವಾಪಸ್ ಬಂದ್ವಿ. ಸೊ ನಾರ್ಮಲ್ ಕನ್ಸಲ್ಟೇಷನ್, ಅವಳ ಗ್ರೋತು ಎಲ್ಲ, ಅವಳು ಆ್ಯಕ್ಟಿವ್ ಆಗಿದ್ದಾಳೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನನಗೆ ಮಿಲ್ಕ್ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಸೊ ನಾನು ಇನ್ನೂ ಅವಳಿಗೆ ಬ್ರೆಸ್ಟ್ ಫೀಡ್ ಮಾಡ್ತಿರೋದ್ರಿಂದ ಸೊ ನಾರ್ಮಲ್ ನಾವು ಪ್ಯಾಕೆಟ್ ಮಿಲ್ಕ್ನ ಕೊಡ್ಬೋದಾ ಏನು ಎತ್ತ ಅಂತೆಲ್ಲ ಕೇಳಿದ್ವಿ. ಸೊ ಅದಕ್ಕೆ ಅವರು ನಾನಿಲ್ಲೊಂದು ಫೋಟೋ ಹಾಕ್ತೀನಿ. ಸೊ ನನಗೂ ಈ ಹಾಲು ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ನಂದಿನಿಯಲ್ಲೇ ಸಮೃದ್ಧಿ ಹಾಲಂತೆ ಪಿಂಕ್ ಕಲರ್ ಪ್ಯಾಕೆಟಲ್ಲಿ ಬರುತ್ತೆ. ನಾವು ಯೂಶಲಿ ಆರೆಂಜ್, ಗ್ರೀನ್ ಆ್ಯಂಡ್ ಬ್ಲೂ ಪ್ಯಾಕೆಟ್ಸ್ನ ನಾನು ಯೂಶಲಿ ನೋಡಿರೋದು. ಸೊ ಇದು ನನಗೆ ಗೊತ್ತಿರಲಿಲ್ಲ. ಎಷ್ಟು ಜನ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ಕೆಲವರು ಗೊತ್ತಿರ್ಬೋದು, ಬಟ್ ನನಗೆ ಗೊತ್ತಿರಲಿಲ್ಲ. ಸೊ ಅವರು ನಾನಿಲ್ಲ ಆರೆಂಜ್ ಲಾಸ್ಟ್ ಬರೋದು ಒಂದೇ, ಇಲ್ಲ ಈ ಥರ ಪಿಂಕ್ ಬರುತ್ತೆ. ಸೊ ಇದರಲ್ಲಿ ಹೈ ಕೊಲೆಸ್ಟ್ರಾಲ್, ಹೈ ಪ್ರೋಟೀನ್ ಅಂಶ ಇರುತ್ತೆ. ಸೊ ಮಕ್ಕಳಿಗೆ ತುಂಬ ಒಳ್ಳೆಯದು, ಈ ಹಾಲನ್ನ ಕೊಡಿ ಅಂತ ಹೇಳಿದ್ದಾರೆ. ಸೊ ಯಾವ್ಯಾವ ಟೈಮಲ್ಲಿ ಕೊಡಬೇಕು ಅಂತಂದರೆ, ಸೊ ಬೆಳಗ್ಗೆ 1 ಟೈಮ್, ಈವ್ನಿಂಗ್ 1 ಟೈಮ್ ಕೊಡಿ. ಸೊ ಫಸ್ಟು ಈ ಥರ ನೀವು ಏನಾದರೂ ಎಕ್ಸ್ಟ್ರಾ ಬ್ರೆಸ್ಟ್ ಮಿಲ್ಕ್ ಬಿಟ್ಟು ಎಕ್ಸ್ಟ್ರಾ ಹಾಲನ್ನ ನೀವು ಬೇಬಿಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಅಂದರೆ, ಸೊ ಹೊರಗಡೆ ಎಲ್ಲರೂ ಹೋದಾಗ ಅಲ್ಲ, ಮನೇಲೇ ಮಾಡಬೇಕಂತೆ. ಬಿಕಾಸ್ ಮನೇಲೇ ಟ್ರಯಲ್ ಎರರ್ ಮಾಡಿ ಅಂತ ಹೇಳಿದ್ರು ಅವರು. ಬಿಕಾಸ್ ಎಷ್ಟೋ ಮಕ್ಕಳಿಗೆ ಲೂಸ್ ಮೋಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತಂತೆ ಮಿಲ್ಕ್ ಫಸ್ಟ್ ಟೈಮ್ ಕೊಟ್ಟಾಗ. ಸೊ ಅಡ್ಜಸ್ಟ್ ಆಗುತ್ತೆ ಆಮೇಲೆ, ಬಟ್ ಒಂದ್ಸಲ ಮನೆಯಲ್ಲೇ ಎಲ್ಲ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರು. 1 ಟೈಮ್ಗೆ 250 ml ಅಷ್ಟನ್ನ ಮಿಲ್ಕ್ ಕೊಡ್ಬೋದಂತೆ. ಸೊ ಅಂದರೆ ಬ್ರೇಕ್ಫಾಸ್ಟ್ ತಿನ್ನೋ ಟೈಮಲ್ಲಿ ಅಥವಾ ಲಂಚ್ ಅಥವಾ ಈವ್ನಿಂಗ್ ನೈಟ್ ಊಟದ ಟೈಮಲ್ಲಿ, ಆ ಟೈಮಲ್ಲೆಲ್ಲ ಕೊಡಬಾರ್ದು. ಸೊ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಮಿಡ್ಡಲ್ಲಿ ಇರುತ್ತಲ್ಲ, ಸೊ ನೀವು ಸ್ನ್ಯಾಕ್ಸ್ ಏನಾದರೂ ಕೊಡೋ ಟೈಮಲ್ಲಿ, ಅಂಥ ಟೈಮಲ್ಲಿ ಮಕ್ಕಳಿಗೆ ಹಸುವಾದಾಗ ಈ ಡ್ರೈ ಫ್ರೂಟ್ಸ್ ಎಲ್ಲ ಕೊಡ್ತಿರ್ತೀವಲ್ಲ, ಸೊ ಅಂಥ ಟೈಮಲ್ಲಿ ಹಾಲು ಕೊಡಿ. ನೀವು ಬ್ರೇಕ್ಫಾಸ್ಟ್ ಟೈಮಲ್ಲಿ ಕೊಟ್ಬಿಟ್ರೆ ಮಕ್ಕಳು ತಿನ್ನೋದನ್ನು ಸ್ಕಿಪ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಅದಾದಮೇಲೆ ಶುಗರ್ ಆ್ಯಡ್ ಮಾಡ್ಬೋದಾ ಬೇಡ ಅಂತಲೂ ಕೇಳಬೇಕಿತ್ತು ನಾನು. 1 ಇಯರ್ ಆಯಿತು, ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ, ಬಟ್ ಜಾಸ್ತಿ ಬೇಡ, ಸ್ವಲ್ಪ ಆದಷ್ಟು ಶುಗರ್ ಅವಾಯ್ಡ್ ಮಾಡಿದ್ರೇ ಒಳ್ಳೆಯದು. ಮಕ್ಕಳಿಗೆ ಪ್ಲೇನ್ ಮಿಲ್ಕೆ ಕೊಡಿ, ಏನು ತೊಂದರೆ ಇಲ್ಲ ಅಂತಂದೆ. ಮತ್ತು ಇನ್ನೊಂದು ಕ್ವಶನ್ ಬಂದ್ಬಿಟ್ಟು, ಈ ಪೀಡಿಯಾಶೋರು, ಹಾರ್ಲಿಕ್ಸ್, ಬೂಸ್ಟ್ ಇದೆಲ್ಲನೂ ಕೊಡ್ಬೋದಾ ಮಿಲ್ಕ್ ಜೊತೆ ಅಂತ ಕೇಳಿದೆ. ಸೊ ಅವ್ರು ಅದಕ್ಕೆ ಕೊಡ್ಬೋದು, ನಾವು ಇದು ಹೇಳಲ್ಲ, ಬಟ್ ಆದಷ್ಟು ಅವಾಯ್ಡ್ ಮಾಡಿ ಅಂತಲೇ ಹೇಳಿದ್ರು ಅವರು. ಬಿಕಾಸ್ ಅದರಿಂದ ಟೆಂಪ್ರವರಿ ವೆಯ್ಟ್ ಗೇನ್ ಅಂತೂ ಆಗುತ್ತಂತೆ, ಬಟ್ ಅದರಿಂದ ಪರ್ಮನೆಂಟ್ ಬಾಡಿಗೆ ಯಾವುದೇ ರೀತಿ ಎಫೆಕ್ಟ್ ಇರಲ್ಲ. ಸೊ ಅದರಿಂದ ಏನೇನು ನ್ಯೂಟ್ರಿಯೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೋ ಅದು ಯಾವುದೂ ಸಿಗಲ್ಲ. ಅದ್ರ ಬದಲು ನೀವು ಹೋಮ್ ಮೇಡ್ ಏನಾದರೂ ಈ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಈ ಮೊಳಕೆ ಕಟ್ಟಿರೋ ಕಾಳುಗಳನ್ನೆಲ್ಲ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ನೀವು ಫ್ರೈ ಮಾಡಿ ಪೌಡರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಸೊ ಈ ಥರ ನೀವು ಮನೇಲಿ ಆದಷ್ಟು ಪ್ರಿಪೇರ್ ಮಾಡಿ ಆ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ನೀವು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಸೊ ಅದು ನಿಮ್ಮ ಮಗು ಬಾಡಿಗೆ ಚೆನ್ನಾಗಿ ಎಫೆಕ್ಟ್ ಆಗುತ್ತೆ. ಸೊ ಈ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಹೊರಗಡೆ ಸಿಗೋದಕ್ಕಿಂತ ನೀವು ಮನೇಲೇ ಮಾಡಿಕೊಡೋದು ಒಳ್ಳೆಯದು ಅಂತ ಹೇಳಿದ್ರು. ಸೊ ನನಗೂ ಅದು ಬೆಸ್ಟ್ ಅನಿಸ್ತು ಕಂಪೇರ್ ಟು ಈ ಪೀಡಿಯಾಶೋರ್, ಹಾರ್ಲಿಕ್ಸ್, ಬೂಸ್ಟ್ ಇದಕ್ಕಿಂತ. ಸೊ ಸದ್ಯಕ್ಕೆ ಈಗ ಅವಳಿಗೆ ಇನ್ನೇನು ಹಾಲು ಇಂಟ್ರೊಡ್ಯೂಸ್ ಮಾಡೋಣ ಅಂತಿದ್ದೀನಿ. ಆ್ಯಸ್ ಯೂಶುವಲ್ ನಾನು ಬ್ರೆಸ್ಟ್ ಫೀಡ್ ಮಾಡ್ತಿರ್ತೀನಿ. ಬ್ರೆಸ್ಟ್ ಫೀಡು ಅಷ್ಟೇ ಆದಷ್ಟು 2 ಇಯರ್ಸ್ವರೆಗೂ ಬ್ರೆಸ್ಟ್ ಫೀಡ್ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ 1.5 ಇಯರ್ಗೂ ಬೇಕಾದ್ರೆ ನೀವು ಸ್ಟಾಪ್ ಮಾಡ್ಬೋದು, ಬಟ್ 2 ಇಯರ್ಸ್ವರೆಗೂ ಮಾಡಿದ್ರೆ ಬೇಬಿಗೂ ಕೂಡ ತುಂಬ ಒಳ್ಳೆಯದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಮಕ್ಕಳಿಗೆ ಯಾವುದೆಲ್ಲ ವ್ಯಾಕ್ಸಿನ್ಗಳನ್ನ ಕೊಡಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ನಿಮಗೆ ಲಿಸ್ಟ್ ಹೇಳ್ತೀನಿ ಅಂದ್ಬಿಟ್ಟು. ಸೊ ಇದು ಬಂದು ಆ ಲಿಸ್ಟ್. ನ್ಯೂ ಬಾರ್ನ್ ಅಂದರೆ ಹುಟ್ಟಿದಾಗಿಂದ ಅಪ್ ಟು 10 ಇಯರ್ಸ್ವರೆಗೂ ಮಕ್ಕಳಿಗೆ ಯಾವುದೆಲ್ಲ ವ್ಯಾಕ್ಸಿನೇಷನ್ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಇದರಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಸೊ ಇದು ಕಂಪ್ಲೀಟ್ ಒಂದೇ ಪೇಜಲ್ಲಿ ಅಪ್ಲೋಡ್ ಮಾಡಿದ್ರೆ ಅಷ್ಟು ನೀಟಾಗಿ ಕಾಣಲ್ಲ, ಹಾಗಾಗಿ ನಾನು ಈ ಥರ ಸ್ಪ್ಲಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ವಿಡಿಯೋ ಲಾಸ್ಟಲ್ಲಿ ಒಂದು ಫೈನಲ್ ಕಾರ್ಡ್ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡಿರ್ತೀನಿ, ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಇದು ಬಂದು ನಾನು ತೋರಿಸೋ ಹಾಸ್ಪಿಟಲ್ ಅಥವಾ ಒಂದು ಹಾಸ್ಪಿಟಲಿಂದ ನಾನು ನೋಡಿ ಇದನ್ನು ಲಿಸ್ಟ್ ರೆಡಿ ಮಾಡಿಲ್ಲ. ಬಿಕಾಸ್ ನನಗೆ ಫ್ರೆಂಡ್ಸ್ಗಳು ಅಷ್ಟೇ ತುಂಬ ಜನ ರೀಸೆಂಟ್ಲಿ ಡೆಲಿವರಿ ಆಗಿರೋದಿದ್ದಾರೆ. ಇದು ಒಂದು ಲಿಸ್ಟ್ ಹಾಸ್ಪಿಟಲ್ ಟು ಹಾಸ್ಪಿಟಲ್ ಡಿಫರ್ ಇರುತ್ತೆ. ಸೊ ಎಲ್ಲ ಒಂದು 4-5 ಹಾಸ್ಪಿಟಲ್ನ ಕಂಪೇರ್ ಮಾಡಿ, ಸೊ ಅವ್ರು ಕೊಡೋ ಲಿಸ್ಟಲ್ಲಿ ಕಂಪೇರ್ ಮಾಡಿ ನಾನು ಕೂಡ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಸೊ ಫೈನಲಿ ಇದು ಒಂದು ಲಿಸ್ಟನ್ನು ರೆಡಿ ಮಾಡಿರೋದು. ಸೊ ಈ ಲಿಸ್ಟನ್ನು ನಾನು ಡಾಕ್ಟರ್ ಜೊತೆನೂ ಅಂದರೆ ನಾನು ನನ್ನ ಮಗಳಿಗೆ ತೋರಿಸೋ ಡಾಕ್ಟರ್ ಜೊತೆನೂ ಕೂಡ ಡಿಸ್ಕಷನ್ ಮಾಡಿ ಸೊ ಫೈನಲಿ ಇದು ಹಾಕ್ಸಿದ್ರೆ ಒಳ್ಳೆಯದು ಅಂತೆಲ್ಲ ಡಿಸ್ಕಸ್ ಮಾಡಿ ಸೊ ಇಷ್ಟನ್ನು ನನ್ನ ಮಗಳಿಗೆ ನಾನು ಕೊಡಿಸಿರೋದು. ಸೊ ಅಪ್ ಟು 1 ಇಯರ್ವರೆಗೂ ಅವಳಿಗೆಲ್ಲ ಇಲ್ಲಿರೋ ವ್ಯಾಕ್ಸಿನ್ಗಳೆಲ್ಲ ಆಗಿದೆ. ಇದರಲ್ಲಿ ಕೆಲವೊಂದು ಫ್ರೀ ವ್ಯಾಕ್ಸಿನ್ಸ್ಗಳಿದೆ, ಅಂದರೆ ನಿಮಗೆ ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಅಂಗನವಾಡಿಲೆಲ್ಲ ನಿಮಗೆ ಮಕ್ಕಳಿಗೆ ಫ್ರೀ ವ್ಯಾಕ್ಸಿನ್ ಕೊಡ್ತಾರೆ. ಕೆಲವೊಂದು ಪೇಯ್ಡ್ ವ್ಯಾಕ್ಸಿನ್ನು.
ಸೊ ಔಟ್ಸೈಡ್ ನೀವು ಫಾರ್ಮಸಿಲಿ ತೊಗೊಂಡು ಬಂದು ನೀವು ಹಾಕ್ಸೋದು. ಸೊ ಇದು ನಾನು ಕಂಪ್ಯಾರಿಟಿವ್ಲಿ ಎಲ್ಲ ಕಡೆ ಚೆಕ್ ಮಾಡಿದಾಗ ಇದಿಷ್ಟು ಇಲ್ಲಿರೋ ವ್ಯಾಕ್ಸಿನ್ಸ್ಗಳೆಲ್ಲ ಹಾಕ್ಸಿದ್ರೆ ಈಗಿನ ಅಟ್ ಪ್ರೆಸೆಂಟ್ ಸಿಚುವೇಶನ್ಗೆ ಮಕ್ಕಳಿಗೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸೊ ಇದು ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಇದರಲ್ಲಿ ಕೆಲವೊಂದು ಮಿಸ್ ಕೂಡ ಆಗಿರ್ಬೋದು, ಇಲ್ಲ ಕೆಲವೊಂದು ಎಕ್ಸ್ಟ್ರಾ ಆ್ಯಡ್ ಕೂಡ ಆಗಿರ್ಬೋದು. ಸೊ ನೀವು ಒಂದ್ಸಲ ಚೆಕ್ ಮಾಡಿಕೊಂಡು ಹಾಕಿಸ್ಕೊಳ್ಳಿ. ಹೋಪ್ ನಿಮಗೆ ಈ ವಿಡಿಯೋಯಿಂದ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.